ತೀರಾ ಸಣ್ಣ ವ್ಯಕ್ತಿ, ಭಾರಿ ಸಣ್ಣ ಅಂದ್ರೆ ಸಣ್ಣ. ತಮಿಳುನಾಡಿನಲ್ಲಿ ಕಮಲ್ ಹಾಸನ್ ಬಿದೋಗಿದ್ರು, ಸಂಪೂರ್ಣ ಬಿದೋಗಿ ಈಗ ಇದ್ಯಾವುದೋ ಒಂದು ಚಿತ್ರ ತೆಗೆದು ಅದನ್ನ ದೇಶಾದ್ಯಂತ ಬಿಡುಗಡೆ ಮಾಡಿ ದೊಡ್ಡ ನಾಟಕ ಹೊರಟಿದ್ರು. ಮತ್ತು ಎಲ್ಲ ಪಾರ್ಟಿ ಸುತ್ತಿ ತಾವು ಪಾರ್ಟಿ ಕಟ್ಟಿ ಕೊನೆಗೆ ಸ್ಟಾಲಿನ್ ಹತ್ರ ಹೋಗಿ ರಾಜ್ಯಸಭೆಗೆ ನೀವು ಕೊಡಬೇಕು ಅಂತ ಹೇಳಿ ಕೇಳಿ ಇನ್ನು ಏನು ತೀರ್ಮಾನ ಆಗುತ್ತೋ ಗೊತ್ತಿಲ್ಲ. ಅದು ಅವ್ರಿಗೆ ಸೇರಿದಂಥದ್ದು. ಸೀಮಿತವಾಗಿ ತಮಿಳಿನಿಂದ ಕನ್ನಡ, ತಮಿಳಿನಿಂದ ಕನ್ನಡ ಬಂತು, ತಮಿಳು ಕನ್ನಡವನ್ನ ಹುಟ್ಟಿಸಿದೆ ಈ ಮಾತನ್ನ ಮದ್ರಾಸ್ನಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಅವರ ರಾಜ್ಯದಲ್ಲಿ ಮಾತನಾಡುವಾಗ ಇದು ಯಾಕೆ ಮಾತಾಡ್ತೀನಿ ಇನ್ನು ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನಡೆದ ಸಭೆಯೇ ಬೇರೆ, ಅದೇನು ಭಾಷೆಗಳ ಬಗ್ಗೆ ಪಾಂಡಿತ್ಯದ ಸಭೆನೂ ಅಲ್ಲ, ಅಥವಾ ಇದ್ರದ್ದು ಏನಂದ್ರೆ ಏನಿಲ್ಲ. ಅದು ಯಾಕೆ ಸಭೆ, ಆ ಸಭೆಯಲ್ಲಿ ಆ ಮಾತು ಹೇಳ್ಬೇಕಾಯಿತು, ಯಾಕೆ ಅದು ಬರಬೇಕಾಗಿತ್ತು, ಆ ಪದ ಯಾಕೆ ಉಪಯೋಗಿಸ್ಬೇಕಾಗಿತ್ತು, ಇದು ಬಹಳ ಇದು ಕಂಪ್ಲೀಟ್ ಇದು ನಡೆದಿದೆ. ನಾನೇ ನೋಡ್ತಾ ಇದ್ದೆ ಅದನ್ನ, ಅದೇನು ಅಪರೂಪಕ್ಕೆ ಆ ಒಂದು ಇದನ್ನ ನೋಡ್ತಾ ಇದ್ದೆ. ಕಮಲ್ ಹಾಸನ್ ಮುಂಚೆ ನಮ್ಮ ಕನ್ನಡ ನಟರು ಮಾತನಾಡಿದ್ರು, ಅವರು ತಮಿಳೇ ಅದ್ಭುತವಾಗಿ ಮಾತಾಡಿದ್ರು. ಈ ಕಡೆ ಅದಾದ ನಂತರ ಕಮಲ್ ಹಾಸನ್ ಶುರು ಮಾಡಿದ್ರು. ಮಾಡಿ 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 ಎದುರಿಗೆ ತೋರಿಸ್ತಾ ತಮಿಳಿನಿಂದ ಕನ್ನಡ ಹುಟ್ಟಿದೆ. ಇದು ಅಕ್ಷಮ್ಯ ಅಪರಾಧ, ಇಡೀ ರಾಜ್ಯಕ್ಕೆ ಮಾಡಿದಂಥ ದ್ರೋಹ, ಅತ್ಯಂತ ಕೆಟ್ಟ ಸಂಸ್ಕೃತಿ. ಇವತ್ತು ನಿಜವಾಗ್ಲೂ ಅವರು ತೆರೆಮರೆಯಲ್ಲಿ ಕರ್ನಾಟಕದವರೇ, ತಮಿಳುನಾಡಿನಿಂದ ಯಾರು ಬಂದಿರಲಿಲ್ಲ, ಕರ್ನಾಟಕದವರೇ ಬಹಳ ಯಾರಿಗೂ ಗೊತ್ತಿಲ್ಲದಂಗೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿಸಿದ್ದಾರೆ. ಈಗ ಅರ್ಜಿ ವಿಚಾರಣೆ ನಡೀತಾ ಇತ್ತು. ನಾನು ಕೇಳಿದೆ, ಬಹುಶಃ ಕರ್ನಾಟಕದ ಅನೇಕ ಸಂದರ್ಭದಲ್ಲಿ ನಾನು ನ್ಯಾಯಮೂರ್ತಿಗಳ ತೀರ್ಪನ್ನು ನೋಡಿದ್ದೇನೆ. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ ಪ್ರತಿಯೊಂದು ಮಾತುಗಳು, ಒಂದು ಕಡೆ ಅವರು ನ್ಯಾಯಮೂರ್ತಿಗಳು, ಮತ್ತೊಂದು ಕಡೆ ಅವರು ಕನ್ನಡ ಚಳುವಳಿಯ ಮುಖಂಡರು ತರದು ಕಂಡುಬಿಟ್ರು. ಇವತ್ತು ಅವರ ಭಾಷಣ, ಅವರ ವಾದ ಸರಣಿ ನೋಡ್ತಾ ನಮಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಭಾಷೆ ವಿಚಾರದಲ್ಲಿ ರಾಜಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.